ತುಂಬ ಚೆನ್ನಾಗಿದೆ. ರೆಡಿ ಗೊಂಡೆ ಕೂಡ ಬಂದಿದೆ, ನಿಮಗೆ ಕಾಣಿಸ್ತಿರ್ಬೋದು. ಹಾಗಾಗಿ ತುಂಬ ಚೆನ್ನಾಗಿ ಎಸ್ ಅಂತಿದೆ. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಪ್ರೇಮ ಡೈರೀಸ್ ಅಂಥೇಳಿ ನೋಡಿ. ಈಗ ಕರೆಕ್ಟಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಹೊಂದಿಲಿಕ್ಕೆ ಆಗುತ್ತೆ ನಮಗೆ. ನೋಡಿ ಸ್ನೇಹಿತರೆ, ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿರ್ತೀವಲ್ವ ಕೆಳಗಡೆ, ನಾವು ಹಚ್ಚಿರೋದ್ರಿಂದ ಬೇಗನೆ ಬರ್ತಾವೆ ನೋಡಿ. ಒಂಚೂರು ಅಂಟಿಲ್ಲ. ಕುಡಿತಾಳು. ಅವ್ರ ಪಪ್ಪನೂ ಹೊರಡ್ತಾರಲ್ಲ ಈಗ. ಕೆರೆ ಅವ್ರ ಪಪ್ಪ ಬೆಳಿಗ್ಗೆ ಎಲ್ಲ ಚಾ ಕೊಯ್ಬೇಕು. ಅಷ್ಟು ಕೊಯ್ದು ಒಳಗಿಡ್ತೀನಿ. ಇಲ್ಲಿ ಹಿಂದ್ಗಡೆ ಬರೋದಿಲ್ಲ ಯಾರು ಜಾಸ್ತಿ, ಸ್ವಲ್ಪ ಕಮ್ಮಿ ಬರೋ. ಹಾಯ್, ಹಲೋ, ಗುಡ್ ಮಾರ್ನಿಂಗ್. ಹೇಗಿದ್ದೀರಾ ಸ್ನೇಹಿತರೆ? ಎಲ್ಲರೂ ಚೆನ್ನಾಗಿದ್ದೀರಾ? ನಾವು ಸಹ ಚೆನ್ನಾಗಿದ್ದೀವಿ ನೋಡಿ. ಬೆಳಗ್ಗೆ 5 ಕಾಲಾಗಿದೆ. ಲಾಗ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನೋಡಿ. ಇಡ್ಲಿ ನಿನ್ನೆ ನೆನೆ ಇಟ್ಟಿದ್ದೆಲ್ಲ ನೋಡಿ, ಎಷ್ಟು ಚೆನ್ನಾಗಿ ಉಬ್ಬಿದೆಯಲ್ಲ. ಮಿಕ್ಸ್ ಮಾಡ್ತೇನೆ. ಎಷ್ಟು ಕೆಳಗೆ ಹೋಯ್ತೀವಿ ನೋಡಿ. ಏನು ಹಾಕಿಲ್ಲ ಇದಕ್ಕೆ. ನಾನು ಉಪ್ಪು ನೈಟನ್ನೇ ಹಾಕಿಡ್ತೀನಿ, ದೋಸೆಗಾಗಲಿ ಇಡ್ಲಿಗಾಗಲಿ ಯಾವ್ದು ಬೇಕಾದ್ರೂ ನೋಡಿ. ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ, ಸಖತ್ತಾಗಿದೆ ಮಾತ್ರ ಸ್ನೇಹಿತರೆ. ಈಗ ಬನ್ನಿ, ನಾನೀಗ ಇಡ್ಲಿನ ಹಾಕಿ ತೋರಿಸ್ತೇನೆ ನಿಮಗೆ. ಹಾಗೆ ಸಾಂಬಾರು ಕೂಡ, ಅಂದರೆ ಬೆಳಗ್ಗೆ ಬೇಗ ಶ್ರೇಯಾ ಕಾಲೇಜಿಗೆ ಹೋಗ್ತಾಳಲ್ಲ, ಅದಕ್ಕಾಗಿ ಬೇಗನೆ ಮಾಡಬೇಕಾಗತ್ತೆ. ನಾನು ಕಾಲೇಜಿಗೆ ಹೋಗ್ತಾಳೆ. ಇನ್ನೂ ಸಾಂಬಾರು ಮಾಡಿಲ್ಲ, ಬೇಳೆ ಬೇಯಿಸ್ಲಿಕ್ಕೆ ಹಾಕಿದ್ದೆ. ಅದಕ್ಕಾಗಿ ಇಡ್ಲಿ ಒಂದು ಕಡೆ ಬೇಯಿಸಿರ ಆಯಿತು ಅಂಥೇಳಿ ಇಡ್ಲಿ ಇಡ್ತಾಯಿದ್ದೀನಿ. ಇದೇ ಥರ ಎಲ್ಲ ತಟ್ಟೆಗೆ ಹಾಕ್ಕೊಂಡ್ಬಿಡ್ತೇನೆ ನೋಡಿ. ಈ ಥರ ಸ್ಟ್ಯಾಂಡಿಗೆ ಹಾಕಿಬಿಟ್ಟಿದ್ದೇನೆ ಸ್ನೇಹಿತರೆ. ಈಗ ಇಡ್ಲಿನ ಬೇಯಿಸ್ಲಿಕ್ಕೆ ಇಡ್ತೇನೆ ನೋಡಿ. ಆಲ್ರೆಡಿ ನೀರು ಕೂಡ ಕುದೀತಾ ಇದೆ. ಸ್ವಲ್ಪ ಹೊತ್ತು ಇದನ್ನು ಇಟ್ಬಿಡ್ತೀನಿ. ಮುಚ್ಚಳ ಮುಚ್ಚಿ ಒಂದು ಸ್ವಲ್ಪ ಹೊತ್ತು ಬಿಡ್ತೇನೆ. ಈಗ ನೋಡಿ, ಏನು ಗೊತ್ತಾ, ಒಂದು 5ರಿಂದ 6-7 ನಿಮಿಷ ಬೇಯಬೇಕಾಗತ್ತೆ ಅದು. ಇಲ್ಲಿ ಬೇಳೆ ಕೂಡ ಬೇಯಲಿಕ್ಕೆ ಹಾಕಿನಿ. ಇನ್ನೊಂದು ಸಿಟಿ ಹಾಕ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತು ಸಿಟಿ ಹಾಕಲಿ, ನಾನು ಸಾಂಬಾರಿಗೆ ಕೂಡ ಅಷ್ಟರಲ್ಲಿ ರೆಡಿ ಮಾಡ್ಕೊಂಡ್ಬಿಡ್ತೇನೆ ನೋಡಿ ಸ್ನೇಹಿತರೆ. ನಾನಿಲ್ಲಿ ಬೇಳೆ ಸಾಂಬಾರು ಮಾಡಲಿಕ್ಕೆ 1-2 ಟೇಬಲ್ ಸ್ಪೂನ್ ಎಣ್ಣೆ, ಬೆಳ್ಳುಳ್ಳಿ, ಕರಿಬೇವು, ಜೀರಿಗೆ, ಸಾಸಿವೆ ಹಾಕಿದ್ದೇನೆ. ಇದಕ್ಕೆ ನೋಡಿ ಇಷ್ಟೇ ಹಾಕ್ತೇನೆ. ಈಗ ಇದಕ್ಕೀಗ ಚಿಲ್ಲಿ ಪೌಡರನ್ನು ಆ್ಯಡ್ ಮಾಡ್ಕೊಂಡ್ಬಿಡ್ತೇನೆ. ನಾನು ಸಿಂಪಲ್ಲಾಗಿ ಮಾಡ್ತೇನೆ, ಜಾಸ್ತಿ ಇದ್ರೇನು ಮಾಡಲ್ಲ. ಮಸಾಲೆ ಎಲ್ಲ ಹಾಕಿ ನಾವೇನು ಮಸಾಲೆ ಖಾರ ತಂದಿದ್ದೀವಿ ನೋಡಿ ಊರಿಂದ, ಅದು ತುಂಬ ಸಿಂಪಲ್ ಐತಿ. ಈ ಥರ ಹಾಕಿ ಮಸಾಲೆ ಖಾರ ಹಾಕಿ ಮಾಡಿದರೆ ತುಂಬ ಚೆನ್ನಾಗಿರುತ್ತೆ. ಟೇಸ್ಟ್ ಮಾತ್ರ ಸೂಪರ್ ಅಂತ ಹೇಳ್ಬೋದು. ಇನ್ನೊಂದು ಏನು ಗೊತ್ತಾ, ನಾನಿಲ್ಲಿ ಬೇಳೆ ಬೇಯಿಸಿ ಅದನ್ನು ವಾಪಸ್ ಈ ಥರ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇಲ್ಲಿ ಕಾಣ್ತದೆ, ಇದು ಗೊತ್ತಿಲ್ಲ. ಈಗ ಹಾಕಿಬಿಡ್ತೀನಿ ಇದಕ್ಕೆ ನೋಡಿ. ಸ್ವಲ್ಪ ಏನಾದರೂ ಉಳಿದಿದ್ರೆ ಅಂಥೇಳಿ ಈ ಥರ ಇದರಿಂದ ಪುಡಿ ಮಾಡಿದ್ದೆ. ಮತ್ತು ಇದರೊಟ್ಟಿಗೆ ಬೇಳೆ ಒಟ್ಟಿಗೆ ಟೊಮೆಟೊ ನೋಡಿ ಸ್ನೇಹಿತರೆ, ಬೇಳೆ ಒಟ್ಟಿಗೆ ಟೊಮೆಟೊ ಕೂಡ ಬೇಯಲಿಕ್ಕೆ ಹಾಕಿದ್ದೆ, ಕಾಣ್ತಿರ್ಬೋದು. ಬೇಳೆ ಒಟ್ಟಿಗೆ ಬೇಯಿಸಿಬಿಟ್ರೆ ಏನಾಗುತ್ತೆ, ತುಂಬ ಚೆನ್ನಾಗಿ ಅದು ಕೂಡ ಅಲ್ಲೇ ಬೆಂದಿರುತ್ತೆ. ಮ್ಯಾಶ್ ಮಾಡ್ಕೊಂಡ್ರೆ ಸಾಕು ಬೇಳೆ ಜೋಡಿ. ಈಗ ಕುದೀಲಿಕ್ಕೆ ಬಿಡ್ತೇನೆ. ಇದು ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಈಗ ಸೇರಿಸ್ತೇನೆ. ಈ ಕಡೆ ಇಡ್ಲಿ ಕೂಡ ಈಗ ಆಲ್ರೆಡಿ ಇಡ್ಲಿನೂ ಬೆಂದಿದೆ. ಗ್ಯಾಸ್ ಆಫ್ ಮಾಡ್ಕೊಂಡ್ಬಿಟ್ಟಿದ್ದೇನೆ. ಹಾಗೆ ಇದಕ್ಕೆ ರುಚಿಗೆ ತಕ್ಕಷ್ಟ ಉಪ್ಪನ್ನು ಕೂಡ ಹಾಕಿಬಿಡ್ತೀನಿ. ಇದಕ್ಕೆ ಇನ್ನೊಂದು ಪದಾರ್ಥ ಏನು ಹಾಕಬೇಕು ಅಂದರೆ ಸ್ನೇಹಿತರೆ, ಬೆಲ್ಲ, ಸ್ವಲ್ಪ ಬೆಲ್ಲನ ಆ್ಯಡ್ ಮಾಡಬೇಕಾಗತ್ತೆ. ನಾವು ಬೆಲ್ಲ ಹಾಕಿದ್ರೇ ಸಾಂಬಾರು ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಗರಂ ಮಸಾಲೆ ಆಗಲಿ ಮಸಾಲೆ ಪುಡಿ ಆಗಲಿ ಯಾವುದನ್ನು ನಾನು ಇಲ್ಲಿ ಸೇರಿಸ್ತಾ ಇಲ್ಲ. ಶ್ರೇಯನಿಗೆ ಅದು ಇಷ್ಟ ಆಗಲ್ಲ, ಹಾಗಾಗಿ ಮಸಾಲೆ ಪುಡಿ ಅದು ಯಾವುದು ಹಾಕ್ತಾ ಇಲ್ಲ ನಾನು ಇಲ್ಲಿ ನೋಡಿ. ಸ್ವಲ್ಪ ಬೆಲ್ಲ ಕೂಡ ಹಾಕಿಬಿಡ್ತೀನಿ. ಬೆಲ್ಲ ಹಾಕಿದರೆ ಟೇಸ್ಟ್ ಒಂಥರ ತುಂಬಾ ಚೆನ್ನಾಗಿ ಬರುತ್ತೆ. ಅದಕ್ಕೋಸ್ಕರ ಬೆಲ್ಲ ಹಾಕೋದು ಸ್ನೇಹಿತರೆ. ಸ್ವಲ್ಪ ಮಕ್ಕಳಿಗೆಲ್ಲ ತುಂಬ ಟೇಸ್ಟಿಯಾಗಿರುತ್ತೆ ಈ ಥರ. ಮತ್ತು ಖಾರ ಇಷ್ಟು ಕಲರ್ ನೋಡಿ, ಎಷ್ಟು ಚೆನ್ನಾಗಿ ಕಲರ್ ಬಂದಿದೆ, ನಿಮಗೆ ಕಾಣ್ತಿರ್ಬೋದು ಸಾಂಬಾರು. ಆದರೂ ಇದರಲ್ಲಿ ಕೆಮಿಕಲ್ಸ್ ಆಗಲಿ ಯಾವುದೋ ಆಗಲಿ ಇರಲ್ಲ ಮಸಾಲೆ ಖಾರದಲ್ಲಿ.
ಇದಕ್ಕೆ ಸಾಂಬಾರು ಹುಡಿ ಆಗಲಿ ಗರಂ ಮಸಾಲೆ ಆಗಲಿ ಏನೂ ಬೇಕಾಗಿಲ್ಲ ನೋಡಿ ಸ್ನೇಹಿತರೆ. ಇಷ್ಟಿದ್ರೆ ಸಾಕು. ಇದು ಕುದೀಲೀಗ. ಇದಕ್ಕೆ ಫೈನಲ್ ಟಚ್ ಆಗಿ ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಆಯಿತು ನೋಡಿ. ಸಾಂಬಾರು ಹೇಗೆ ಕುದೀತಾ ಇದೆ, ಈಗ ರೆಡಿಯಾಗಿದೆ. ಇಷ್ಟು ಕುದ್ದು ಇದಕ್ಕೀಗ ಫೈನಲ್ ಟಚ್ ಆಗಿ ನಾವು ಕೊತ್ತಂಬರಿ ಸೊಪ್ಪೊಂದು ಹಾಕಿದರೆ ಆಯಿತು ನೋಡಿ. ಕಟ್ ಮಾಡಿಟ್ಟಿರೋಂಥ ಕೊತ್ತಂಬರಿ ಸೊಪ್ಪು ನೋಡಿ. ಈಗ ಕರೆಕ್ಟಾಗಿದೆ. ಈಗ ಗ್ಯಾಸನ್ನು ಆಫ್ ಮಾಡ್ಕೊಂಡು ಒಂದು ಮುಚ್ಚಳ ಮುಚ್ಚಿ ಬಿಡ್ತೇವೆ. ಟೇಸ್ಟ್ ಅಂತೂ ಸೂಪರಾಗಿದೆ. ಚೆಕ್ ಮಾಡಿದೆ ಉಪ್ಪು ಖಾರ ನಾನೀಗ ಕರೆಕ್ಟಾಗಿದೆ ಸ್ನೇಹಿತರೆ. ಸಿಂಪಲ್ಲಾಗಿ ಈ ಥರ ಸಾಂಬಾರು ನೀವು ಮನೆಯಲ್ಲೇ ಮಾಡ್ಕೋಬೋದು. ಇಲ್ಲಿ ನೋಡಿ, ನಾನು ಏನು ಇಡ್ಲಿ ಬೇಯಲಿಕ್ಕೆ ಇಟ್ಟಿದ್ನೆಲ್ಲ, ಇಡ್ಲಿ ಕೂಡ ರೆಡಿಯಾಗಿದ್ದಾವೆ. ಈಗ ನಮ್ಮ ಮೇಡಮ್ ಅವರಿಗೆ ತೆಗೆದು ಕೊಟ್ಬಿಡ್ತೇನೆ. ಈಚೆ ಕಡೆ ಎತ್ತಿಟ್ಕೊಂಡ್ಬಿಡ್ತೇನೆ ನೋಡಿ. ಮಸ್ತಾಗಿದ್ದಾವೆ ನೋಡಿ. ಸ್ವಲ್ಪ ಆರಬೇಕು. ಸ್ವಲ್ಪ ಒಂದೆರಡು ನಿಮಿಷ ಇದನ್ನು ಬಿಡಿಸಿ ಇಡ್ತೇನೆ ಈ ಥರ ಒಂದೊಂದಾಗಿ ನೋಡಿ. ಇದು ಸ್ವಲ್ಪ ಆರಿದರೆ ಬೇಗ ಬೇಗ ತೆಗಿಲಿಕ್ಕೆ ಆಗುತ್ತೆ ನಮಗೆ ನೋಡಿ ಸ್ನೇಹಿತರೆ. ತುಂಬ ಚೆನ್ನಾಗಿ ಎಣ್ಣೆ ಹಚ್ಚಿರ್ತೀವಲ್ವ ಕೆಳಗಡೆ, ನಾವು ಹಚ್ಚಿರೋದ್ರಿಂದ ಬೇಗನೆ ಬರ್ತಾವೆ ನೋಡಿ. ಒಂಚೂರು ಅಂಟಿಲ್ಲ. ಎಣ್ಣೆ ಹಚ್ಚಿದ್ದೀನಿ ನೋಡಿ. ಸ್ಪಂಜ್ ಥರ ಯಾವ ಥರ ಬಂದಿದ್ದಾವೆ ಇಡ್ಲಿ, ಮಸ್ತಾಗಿದ್ದಾವೆ ನೋಡಿ. ಈಗ ಎತ್ತಿಟ್ಕೊತೀನಿ. ಎಲ್ಲ ಇಡ್ಲಿನ ತೆಗೆದು ಇದಕ್ಕೆ ಹಾಕ್ಕೊಂಡ್ಬಿಡ್ತೀನಿ. ಆರ್ತಾವು. ಈ ಥರ ಇಟ್ಟರೆ ಆರಲ್ಲ. ಸ್ವಲ್ಪ ಮೇಲ್ಗಡೆ ಟೋಪನ್ ಮುಚ್ಚಿ ಇಟ್ಬಿಡೋದು. ಈಗ ಇಷ್ಟ ಮಾಡ್ತೀನಿ. ಈಗ ಟೈಮ್ ಬಂದಿನ 6 ಗಂಟೆನೂ ಆಗಿಲ್ಲ ಸ್ನೇಹಿತರೆ. ಎಷ್ಟೇಗೆ ಎಷ್ಟು ಬೇಕೋ ಅಷ್ಟೇ. ಇವು ಏನು ಪ್ಲೇಟ್ ಇದ್ದವಲ್ಲ, ಈ ಪ್ಲೇಟ್ ಮಾತ್ರ ಹಾಕಿದ್ದೇನೆ. ಮತ್ತು ನಮಗೆ ಬೆಳಗ್ಗೆ ಹಾಕ್ತೇನೆ ಜಾಸ್ತಿ. ಯಜಮಾನ್ರಿಗೆ ನನಗೆ ಅವಳಿಗೆ ತಿಂದು ಡಬ್ಬಿ ತೊಗೊಂಡು ಹೋಗ್ಲಿಕ್ಕೆ ಅಷ್ಟೇ ಮಾಡಿದ್ದೀನಿ. ಸಾಂಬಾರು ಏನಿದೆ ಎಲ್ಲರಿಗೂ ಮಾಡಿದ್ದೀನಿ. ಹಾಗೆ ಇಡ್ಲಿ ಒಂದಿಷ್ಟು ಮಾಡಿದ್ದೇನೆ. ಇಷ್ಟೇನು ತೊಗೊಂಡು ಹೋಗಲ್ಲ, ಉಳಿತದೆ. ಅದರ ಮಣಿ ಹಾಕಿರ್ತೀವಲ್ಲ, ಅದರೊಟ್ಟಿಗೆ ಬೇಯ್ತದೆ ಅಂಥೇಳಿ 4 ಮಣಿ ಸೆಟ್ ಮಾಡಿಬಿಟ್ಟಿದ್ದೆ ನಾನು ನೋಡಿ. ಎಷ್ಟು ಈಸಿಯಾಗಿ ಬರುತ್ತೆ ಅಂದರೆ. ಪ್ಲೇಟಿಗೆ ನೋಡಿ, ಎಲ್ಲಾದ್ರೂ ಒಂಚೂರಾದ್ರೂ ಅಂಟಿದೆಯಾ? ಇಲ್ಲ ನೋಡಿ, ಒಂದು ಚೂರು ಸಹ ಎಲ್ಲಿಯೂ ಅಂಟಿಲ್ಲ ಸ್ನೇಹಿತರೆ. ಈಗ ಇದ್ರ ಮೇಲೆ ಒಂದು ಮುಚ್ಚಳ ಮುಚ್ಚಿ ಈ ಥರ ಇಟ್ಬಿಟ್ರೆ ಆರಲ್ಲ ಅವು ನೋಡಿ, ಆರಲ್ಲ. ಈಗ ಹಾಗಾಗಿ ಇಲ್ಲಿ ಎತ್ತಿಡ್ತೀನಿ. ಇನ್ನು ಶ್ರೇಯನ್ಗೆ ಇಡ್ಲಿ ಸಾಂಬಾರು ತಿನ್ನಲಿ ಸ್ನೇಹಿತರೆ ನೋಡಿ. ಶ್ರೇಯಂದು ಇಡ್ಲಿ ಡಬ್ಬಿ ಸಾಂಬಾರು ಸ್ವಲ್ಪ ಆರ್ಲೆತ್ ಬಿಟ್ಟಿದ್ದೀನಿ. ಇಲ್ಲಿ ತಿಂಡಿ ಹಾಕಿ ಕೊಟ್ಟಿದ್ದೀನಿ ಸ್ನೇಹಿತರೆ. ಈಗ ಇನ್ನು ಇವ್ರ ಕೆಲಸ ಅಲ್ಲ ರೀ. ಏನು ಮಾಡತ್ತೀರಿ ಮೇಡಮರ? ಬೆಳಗ್ಗೆ ಚಹಾ ಮಾಡ್ತಾಯಿದ್ದಾಳೆ ಸ್ನೇಹಿತರೆ. ಸ್ವಲ್ಪ ಇಡ್ಲಿ ತಿಂಡಿ ಒಟ್ಟಿಗೆ ಬಿಸಿ ಬಿಸಿ ಚಹಾ ಕುಡಿತಾಳು. ಅವ್ರ ಪಪ್ಪನೂ ಹೊರಡ್ತಾರಲ್ಲ ಈಗ. ಕೆರೆ ಅವ್ರ ಪಪ್ಪ ಬೆಳಿಗ್ಗೆ ಎಲ್ಲ ಚಹಾ ಕುಡ್ದು ಹೋಗಲ್ಲ. ಅವರು ಸ್ನಾನ ಮಾಡಿ ಮಾತ್ರ ಹೋಗ್ತಾರೆ ದೇವಸ್ಥಾನಕ್ಕೆ. ಬಂದು 7 ಗಂಟೆಗೆ ಚಹಾ ಕುಡಿಯೋದವರು ಅಲ್ಲಷ್ಟೇ. ಈಗ ಇವ್ರು ಚಹಾ ಮಾಡ್ತಾರೆ ನೋಡಿ. ಚಹಾ ಮಾಡಲಿ ಸ್ನೇಹಿತರೆ. ನಾನು ಆಮೇಲೆ ಮತ್ತೆ ಇಡ್ಲಿನ ಹಾಕ್ತೇನೆ. ಇದು ಸ್ವಲ್ಪ ನಮ್ಮ ಅಮ್ಮಾರಿಗೆದು ಬೆಳಗ್ಗೆ. ಈಗ ಎಡಿಟಿಂಗ್ ಸ್ಟಾರ್ಟ್ ಮಾಡ್ಕೊತೀನಿ. ನಾನೇನು ಎಡಿಟಿಂಗ್ ಸ್ಟಾರ್ಟ್ ಮಾಡಿಬಿಡ್ತೀನಿ. ಇನ್ನಷ್ಟು ಖಾರ ಬೇಕಾ ಸಾಂಬಾರು? ಖಾರ ಆಗಿದೆ. ಖಾರ ಆಗಿದೆಯಾ? ಇಷ್ಟ ಕರೆಕ್ಟ್ ಟೇಸ್ಟಾಗಿ. ನೀನು ಖಾರ ಆಗೈತೇನ? ನೀ ಖಾರ ತಿನ್ನೋದಿಲ್ಲಲ್ಲ ಜಾಸ್ತಿ, ಯಾಕಂದ್ರೆ ನಿಮ್ಮ ಅಪ್ಪಗದು ಕರೆಕ್ಟ್ ಆಕೈತಾಳೆ ಅದು ಅದಿಲ್ಲ ನೋಡಿ. ಇವಳು ತಿಂಡಿ ತಿಂತ ಇದ್ದಾಳೆ ಸ್ನೇಹಿತರೆ. ಆಲ್ರೆಡಿ 6:30 ಆಗಿದೆ. ಬನ್ನಿ ಹೊರಗಡೆ ಯಾವ ಥರ ಬೆಳಕಾಗಿದೆ ಈಗ ನೋಡಿ. ಇಷ್ಟೊಂದು ಬೆಳಕಾಗಿದೆ. ನಾನು ಇಷ್ಟೋ ತನಕ ಕತ್ಲೆ ಒಳಗಡೆ ಇದ್ದೆ. ಈಗ 6:30ಗೆ ಇಷ್ಟು ಬೆಳಕಾಗಿದೆ ನೋಡಿ. ನನ್ನ ಗಿಡಗಳು ಯಾವ ಥರ ಕಾಣ್ತಾ ನೋಡಿ ಬೆಳಗ್ಗೆ. ಎಷ್ಟು ಚೆನ್ನಾಗಿ ಅನಿಸುತ್ತೆ ಅಲ್ಲ ಸ್ನೇಹಿತರೆ. ಹಾಗಾಗಿ ಇವಕ್ಕೆ ಈರುಳ್ಳಿ ನೀರು ಹಾಕಬೇಕು. ಇಲ್ಲಿ ಬಕೆಟಲ್ಲಿ ಉಂಟು ನೋಡಿ. ಈ ಥರ ನೀರು ಹಾಕಿದರೆ ಗಿಡಗಳು ತಾಜಾಗಿ ಚೆನ್ನಾಗಿ ಬರ್ತವೆ. ಯಾವ ಹುಳ ಹತ್ತಲ್ಲ, ಏನೂ ಇಲ್ಲ. ಈಗ ಚಳಿ ಇದೆ. ಹೂ ನೋಡಿ, ಹೂ ತೋರಿಸ್ತೀನಿ ಬನ್ನಿ ನಿಮಗೆ. ನಮ್ಮ ಗಿಡದಲ್ಲಿ ಎಷ್ಟೊಂದು ಹೂ ಬಂದಿದ್ದು. ನನಗೆ ಅದೇ ಖುಷಿ.
ದಿನ ಬೆಳಗ್ಗೆ ಏನು ಮಾಡ್ತಾರೆ, ಯಾವತ್ತೂ ವಿಡಿಯೋ ಮಾಡಿಲ್ಲ ನಾನು. ಗಿಡ ತುಂಬ ಹೂ ಇರುವಾಗ ಈಗ ನಮ್ಮ ಯಜಮಾನ್ರು ಏನು ಮಾಡಿಬಿಡ್ತಾರೆ ಅಂದರೆ, ಬೆಳಗ್ಗೆ ಅವ್ರು ಬೇಗ ಕೊಯ್ತಾರೆ ನೋಡಿ. ಇವತ್ತಿನ್ನೂ ಕೊಯ್ದಿಲ್ಲ, ಫುಲ್ ಇನ್ನೂ ಅರಳಿಲ್ಲ, ಮೊಗ್ಗಿ ಥರ ನೋಡಿ. ಇನ್ನೂ ಫುಲ್ಲು ಗಿಡ ತುಂಬ ಒಳಗಡೆನೂ ಅಷ್ಟೇ ಆಗಿದೆ. ಇದು ಮಲ್ಲಿಗೆ ಅಂತ ಫುಲ್ಲು ಮಲ್ಲಿಗೆ ಆಗಿಬಿಟ್ಟಿದೆ ನೋಡಿ. ಹೂ ನೋಡಿ ಯಾವ ಥರ ಗಿಡ ತುಂಬ ಕಾಣ್ತಾ ಇದೆ. ದೂರಿಂದ ನಮ್ಮ ಮನೆ ಹತ್ರ ನಿಂತರೆ ತುಂಬ ಹೂ ಕಾಣಿಸುತ್ತೆ ನೋಡಿ. ಇದೀಗೆಲ್ಲ ಅರಳಬೇಕು ಅಂದರೆ ಬೆಳಗ್ಗೆ ಈ ಥರ ಮೊಗ್ಗಿ ಇರ್ತಾವೆ ನೋಡಿ. ಈ ಥರ ಇನ್ನೂ ಮೊಗ್ಗಿ ಇರ್ತವೆ, ಅರಳಬೇಕು ಸ್ನೇಹಿತರೆ. ಸ್ವಲ್ಪ ಈಗ ಕೆಂಪು ಅರಳ್ತಾ ಇದೆ. ಇದು ಅರಳಲ್ಲಿ ಶ್ರೇಯಾ ತಿಂಡಿ ತಿಂತಾ ಇದ್ದಾಳೆ ಸ್ನೇಹಿತರೆ. ಇನ್ನು 10 ನಿಮಿಷದ ಒಳಗಡೆ ಅವಳು ಹೊರಡ್ತಾಳೆ. ಮತ್ತು ಇಲ್ಲೊಂದೆರಡು ಕೆಂಪು ಆಗಿದೆ. ಇದೇ ಥರ ಈ ಆಚೆ ಕಡೆಗೂ ಆಗಿದೆ, ಸೆಂಟೆಕ್ಸ್ ಹತ್ರ ನೋಡಿ. ಪಿಂಕ್ ಕಲರ್ 3 ಹೂ ಆಗಿದೆ. ಇದು ಈ ಕಲರು 3 ಹೂ ಆಗಿದೆ. ಹೂಗಳು ಆದರೆ ಅಷ್ಟೊಂದು ಎಲ್ಲ ಹೂ ಕೊಯ್ಯಲ್ಲ ನಮ್ಮ ಯಜಮಾನ್ರು, ಕೆಳಗಡೆದು ಮಾತ್ರ ಕೊಯ್ಕೋತೀವಿ. ಹಾಗಾಗಿ ಇಷ್ಟೊತ್ತಲ್ಲಿ ಹೋಗ್ಲಿಕ್ಕೆ ಹೆದರಿಕೆ ಆಗುತ್ತೆ ನಮಗೆ. ಶೆಡ್ಡಲ್ಲೆಲ್ಲ ಎಲ್ಲಿ ಕೂತಿರುತ್ತೆ ಏನದೇ ಗೊತ್ತಾಗಲ್ಲ, ಭಯ ಆಗುತ್ತೆ ನೋಡಿ. ಇಲ್ಲೆರಡು ಹೂ ಆಗಿದೆ ಕೆಂಪು, ಎಷ್ಟು ಚೆನ್ನಾಗಿ ಆಗಿದೆ ಅಲ್ಲ, ಸೂಪರಾಗಿದೆ ನೋಡಿ. ಅದಕ್ಕಾಗಿ ಸ್ನೇಹಿತರೆ ಈಗ ಯಜಮಾನರು ಕೊಯ್ಬೇಕು. ಅಷ್ಟು ಕೊಯ್ದು ಒಳಗಿಡ್ತೀನಿ. ಇಲ್ಲಿ ಹಿಂದ್ಗಡೆ ಬರೋದಿಲ್ಲ ಯಾರು ಜಾಸ್ತಿ, ಸ್ವಲ್ಪ ಕಮ್ಮಿ ಬರೋದು. ಕೈಗೆ 2 ಹೂ ಕೊಯ್ಕೊಂಡಿದ್ದೀನಿ. ಇನ್ನು ಶ್ರೇಯಾ ಕಾಲೇಜ್ಗೆ ಹೋಗ್ತಾಳೆ, ಪಾತ್ರೆ ಕಸ ಗುಡಿಸೋದು ಎಲ್ಲ ಮಾಡ್ಕೋತೀನಿ ಸ್ನೇಹಿತರೆ. ಈಗ ಇಲ್ಲಿ ಕಾಟನ್ ಅಂದರೆ ಪ್ಯೂರ್ ಕಾಟನ್ ಅಲ್ಲ, ಒಂದು ಎಳೆ ಮಿಕ್ಸ್ ಇದೆ. ಆ ಥರ ಸೀರೆಗಳು ಒಂದು ಕಲರ್ ಅಂತ ತುಂಬಾ ಚೆನ್ನಾಗಿ ಬಂದಿದ್ದಾವೆ. ಇದು ಒಂದೇ ಡಿಸೈನ್ ಅಲ್ಲ, ಬೇರೆ ಬೇರೆ ಡಿಸೈನ್ಸ್ ಇದೆ. 2 ಡಿಸೈನ್ಸ್ ಇದೆ ಇದರಲ್ಲಿ. ಅದೇ ಕ್ವಾಲಿಟಿ ಒಂದೇ ಇದೆ, ಮತ್ತು ಇದ್ರ ಪ್ರೈಸ್ ಕೂಡ ಒಂದೇ ಇದೆ ನೋಡಿ. ತುಂಬಾ ಚೆನ್ನಾಗಿದೆ ಡಿಸೈನ್. ಇದು ಬೇರೆ ಇದೆ, ಇದು ಬೇರೆ ಇದೆ. ಇದು ಫುಲ್ ಬುಟ್ಟ ಡಿಸೈನ್, ಸ್ವಲ್ಪ ಇದರಲ್ಲಿ ಡಿಫ್ರೆಂಟ್ ಡಿಸೈನ್ ಬಂದಿದೆ ನೋಡಿ. ತುಂಬ ಚೆನ್ನಾಗಿದೆ. ಒಂದಕ್ಕಿಂತ ಒಂದು ಯಾರಿಗೆಲ್ಲ ಬೇಕು ಅಂಥೇಳಿ ಸ್ಕ್ರೀನ್ಶಾಟ್ ತೆಗೆದು ಕಳಿಸಿ ನಮಗೆ. ನಾನು 2 ಒಂದೊಂದು ತೋರಿಸ್ತಾ ಇದ್ದೀನಿ. ಸಖತ್ತಾಗಿದೆ, ಕಲರ್ಸ್ ಮಾತ್ರ ಸೂಪರ್ ಆಗಿದೆ. ಸೀರೆ ಕೂಡ ತುಂಬ ಚೆನ್ನಾಗಿದೆ. ರೆಡಿ ಗೊಂಡೆ ಕೂಡ ಬಂದಿದೆ, ನಿಮಗೆ ಕಾಣಿಸ್ತಿರ್ಬೋದು. ಹಾಗಾಗಿ ತುಂಬ ಚೆನ್ನಾಗಿದಾವೆ ನೋಡಿ. ಯಾವುದು ಬೇಕಂಥೇಳಿ ನನಗೆ ಮೆಸೇಜ್ ಹಾಕಿ ನೋಡಿ. ಸಖತ್ತಾಗಿದೆ. ಇದರದ್ದು ಲಾಸ್ಟಿಗೆ ನಾನು ಫೋಟೋಸ್ ಕೂಡ ಆ್ಯಡ್ ಮಾಡ್ತೇನೆ 2ರದ್ದು. ಈಗ ಒಂದು ಸೀರೆನ ನಿಮಗೆ ಓಪನ್ ಮಾಡಿ ನಾನು ತೋರಿಸ್ತೇನೆ, ಬನ್ನಿ. ಇದರಲ್ಲಿ ಹೇಗಿದೆ ಅಂಥೇಳಿ. ಮಸ್ತಾಗಿದ್ದಾವೆ. ಬ್ಲೌಸ್ ಕೂಡ ತುಂಬ ಚೆನ್ನಾಗಿದೆ ನೋಡಿ. ಇಲ್ಲಿ ಸೀರೆ ಕಾಣ್ತಿರ್ಬೋದು ನಿಮಗೆ ನೋಡಿ. ಸೀರೆ ಸಖತ್ತಾಗಿದೆ ಸ್ನೇಹಿತರೆ. ಇಲ್ಲಿ ಹಾಕಿ ನಿಮಗೆ ತೋರಿಸ್ತೇನೆ ನೋಡಿ. ಬ್ಲೌಸು ಫುಲ್ ಗ್ರ್ಯಾಂಡ್ ನೋಡಿ, ತುಂಬಾ ಚೆನ್ನಾಗಿದ್ದಾವೆ. ಈ ಥರ ಗೊಂಡೆ ಬಂದಿದೆ ರೆಡಿ. ಮತ್ತು ಬ್ಲೌಸ್ ನೋಡಿ ಈ ಥರ ಇದು ಗೋಲ್ಡನ್ ಗೆರಿ, ಅದರಲ್ಲಿ ಬುಟ್ಟ ಇದೆ. ಹೂವಿನ ಡಿಸೈನ್ ಕೂಡ ಇದೆ ಚಿಕ್ಕದಾಗಿ, ತುಂಬ ಚೆನ್ನಾಗಿದ್ದಾವೆ. ಮತ್ತು ಕೈಗಿಡ್ಲಿಕ್ಕೆ ಬಾರ್ಡರ್ ಕೂಡ ಬಂದಿದೆ. ಯಾರಿಗೆಲ್ಲ ಬೇಕಂಥೇಳಿ ಬೇಗ ಸ್ಕ್ರೀನ್ಶಾಟ್ ತೆಗೆದು ನಮ್ಮ ನಂಬರ್ಗೆ ವಾಟ್ಸಪ್ ಮಾಡಿ. ಆನ್ಲೈನ್ ಪೇಮೆಂಟ್ ಇರುತ್ತೆ, ಕ್ಯಾಶ್ ಆನ್ ಡೆಲಿವರಿ ಇರಲ್ಲ ಸ್ನೇಹಿತರೆ. ಮತ್ತು 3 ದಿನದಿಂದ ಹಿಡಿದು 4 ದಿನದ ಒಳಗಡೆ ನಿಮಗೆ ಬಂದು ಸೀರೆ ತಲುಪುತ್ತೆ. ಬೇಗ ಬುಕ್ ಮಾಡ್ಕೊಳ್ಳಿ. ಮತ್ತು ನಮ್ಮ ಪೇಜನ್ನು ಫಾಲೋ ಮಾಡ್ಕೊಳ್ಳಿ. ಹಾಗೆ ಪ್ರೇಮ ಎಸ್ ಅಂತಿದೆ. ಹಾಗೆ ಯೂಟ್ಯೂಬ್ ಚಾನಲ್ ಕೂಡ ಇದೆ, ಪ್ರೇಮ ಡೈರೀಸ್ ಅಂಥೇಳಿ. ಅಲ್ಲಿ ಕೂಡ ಹೋಗಿ ಸೀರೆ ವಿಡಿಯೋಗಳನ್ನು ನೋಡ್ಬೋದು. ತುಂಬ ಚೆನ್ನಾಗಿದೆ. ಯಾರಿಗೆ